ನಂತರ ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ. ನಾನು MK ವಿಲ್ಸನ್. ಸಂಕ್ರಾಂತಿ ಹಬ್ಬಕ್ಕೆ ರೈತರ ಬಾಯಿಗೆ ಸಿಹಿಯನ್ನ ಹಾಕಿದಂತಹ ನಾರಂಜ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಸೂರ್ಯಕಾಂತ ನಾಗಮಾರಪಳ್ಳಿ ಈ ಬಾರಿ ಕಬ್ಬು ಮತ್ತು ಕಳೆದ ಬಾರಿ ಕಬ್ಬನ್ನ ನಾರಂಜ ಸಕ್ಕರೆ ಕಾರ್ಖಾನೆಗೆ ಹಾಕಿರುವಂತಹ ರೈತರಿಗೆ 1 ಟನ್ನಿಗೆ 1 kg ಸಕ್ಕರೆಯಂತೆ ರೈತರಿಗೆ ಸಕ್ಕರೆಯನ್ನ ವಿತರಣೆ ಮಾಡಿದ ನಾರಂಜ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಸೂರ್ಯಕಾಂತ ನಾಗಮಾರಪಳ್ಳಿ ಗುರುಪಾದಪ್ಪ ನಾಗಮಾರಪಳ್ಳಿ ಅವರನ್ನ ಮಾಡಿಕೊಂಡು ಬಂದಂತಹ ಪರಂಪರೆಯನ್ನ ಬಿಡದೆ ನಾನು ಸಹ ಮುಂದುವರಿದುಕೊಂಡು ಹೋಗುತ್ತಿದ್ದೇನೆ. ರೈತರಿಗೆ ಹಬ್ಬಕ್ಕೆ ಸಿಹಿಯನ್ನ ನೀಡುವ ಮುಖಾಂತರ ಸಂಕ್ರಾಂತಿ ಹಬ್ಬ ಆಚರಿಸುವಂತೆ ತಂದೆ ಗುರುಪಾದಪ್ಪ ನಾಗಮಾರಪಳ್ಳಿ ಅವರ ಹಕ್ಕುಟ ಮಾರ್ಗದರ್ಶನದಂತೆ ನಾನು ಸಹ ರೈತರಿಗೆ ಸಕ್ಕರೆಯನ್ನ ವಿತರಿಸುವ ಕೆಲಸವನ್ನ ಮಾಡಿದ್ದೇನೆ. ಇನ್ನು ಮುಂದೆಯೂ ಸಹ ರೈತರು ನೀಡಿದಂತೆ ಅದೇ ಪರಂಪರೆಯನ್ನ ಈಗಲೂ ಸಹ ನಾವು ಮುಂದುವರಿಸಿಕೊಂಡು ಬರ್ತಾ ಇದ್ದೀವಿ. ರೈತರು ಸಹ ಬೇಡಿಕೆ ಇತ್ತು. ತಂದೆ ಗುರುಪಾದಪ್ಪ ನಾಗಮಾರಪಳ್ಳಿ ಅವರು ಪ್ರತಿ ವರ್ಷ ಹಬ್ಬಕ್ಕೆ ನಮಗೆ ಸಂಕ್ರಾಂತಿ ಹಬ್ಬ ಆಗಲಿ ಹಬ್ಬಕ್ಕೆ ಸಕ್ಕರೆಯನ್ನ ನೀಡ್ತಾ ಇದ್ರು. ತಾವು ಸಹ ನೀಡಬೇಕೆನ್ನುವ ಬೇಡಿಕೆ ರೈತರಿಗೆ ಹಬ್ಬಕ್ಕೆ ಸಕ್ಕರೆಯನ್ನ ಮುಂಚಿತವಾಗಿ ನೀಡಿದ್ದೇವೆ. ರೈತರು ಸಹ ಖುಷಿಯಿಂದ ನಾರಂಜ ಸಕ್ಕರೆ ಕಾರ್ಖಾನೆಗೆ ತಾವು ಬಂದ ಬಳಿಕ ನಮಗೆ ಒಂದು ಭಾಗ್ಯವೇ ಅನ್ನಬಹುದು, ತಮ್ಮ ಕಾಲ್ಗುಣವೇ ಅನ್ನಬಹುದು. ಇಳುವರಿಯೂ ಸಹ ಹೆಚ್ಚಳವಾಗಿದೆ ಮತ್ತು ರೈತರಿಗೆ ಕಬ್ಬಿನ ದರವು ಹೆಚ್ಚಳವಾಗಿದೆ. ಇದೇ ರೀತಿಯಲ್ಲಿ ನೀವು ಇನ್ನು ಮುಂದೂ ಸಹ ರೈತರಿಗೆ ಪ್ರೋತ್ಸಾಹ ನೀಡಿ ರೈತರ ಕಬ್ಬನ್ನು ನುರಿದು ಇನ್ನೂ ಎತ್ತರಕ್ಕೆ ಬೆಳೆಯಬೇಕೆಂದು ರೈತರು ಸಹ ನಾರಂಜ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಸೂರ್ಯಕಾಂತ ನಾಗಮಾರಪಳ್ಳಿ ಅವರಿಗೆ ಹಾರೈಸಿದರು ಮತ್ತು ಆಶೀರ್ವಾದವನ್ನ ನೀಡಿದರು. ರೈತರು ಕಬ್ಬು ನೀಡಿದ ರೈತರಿಗೆ ಸಕ್ಕರೆ ಚೀಲವನ್ನ ಎತ್ತಿ ಖುದ್ದಾಗಿ ನಾರಂಜ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಸೂರ್ಯಕಾಂತ ನಾಗಮಾರಪಳ್ಳಿ ಅವರೇ ನೀಡುವ ಮುಖಾಂತರ ರೈತರಿಗೆ ಸಂಕ್ರಾಂತಿ ಹಬ್ಬದ ಶುಭವನ್ನ ಹಾರೈಸಿದರು. ನಂತರ ಮೊದಲನೇ ಸಭೆಯಲ್ಲಿ ಹೇಳಿದರು, ನಾನು ಈ ವರ್ಷ ಕಳೆದ ಸಾಲಿನ ಸಕ್ಕರೆ ನಾನು ಸಂಕ್ರಾಂತಿ ಹಬ್ಬದ ಒಳಗಾಗಿ ಕೊಡ್ತೀನಂತ ಅವತ್ತು ಆಶ್ವಾಸನೆ ಕೊಟ್ಟರು. ಇವತ್ತು ಆ ಮಾತಿನ ತಕ್ಕ ಮಾತು ಉಳಿಸ್ಕೊಂಡು ಸಂಕ್ರಾಂತಿ ಹಬ್ಬದ ಒಳಗಾಗಿ ರೈತರನ್ನು ಕರೆಸಿ ಸಕ್ಕರೆ ಕೊಡ್ತಾ ಇದ್ದಾರೆ. ಅವರಿಗೆ ಇಡೀ ಜಿಲ್ಲೆಯ ರೈತರ ಪರವಾಗಿ ನಾವು ಮೊದಲನೇದು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಅದೇ ರೀತಿ ಇವತ್ತು ಈಗ ಈ ವರ್ಷ ಅವ್ರ ಅಧ್ಯಕ್ಷ ಆಗೋಣ ಅವ್ರ ಕಾಲ್ಗುಣದನೋ ಏನೋ ಎಲ್ಲ ಫ್ಯಾಕ್ಟ್ರಿದ ರಿಕವರಿ ಹೆಚ್ಚಿದೆ. ಈಗ ಹಿಂದಿದ್ದಾಗ ಇದ್ದಿಲ್ಲ, ಇವ್ರು ಬಂದಮೇಲೆ ಏನು ಕರೆಂಟ್ ಬಂದದ್ದು ಗೊತ್ತಿಲ್ಲ. ನಮ್ಮ ಜಿಲ್ಲೆ ಎಲ್ಲ ಕಬ್ಬಿನಾಗ ಸಕ್ಕರೆ ರಿಕವರಿ ಹೆಚ್ಚಿಗೆ ಆಗ್ತಾ ಇದೆ. ಅದಕ್ಕೆ ಈ ವರ್ಷ ಸರ್ಕಾರ ನಿಗದಿ ಮಾಡಿದ 2950 ವಜ್ಜಿ ಹೋಗ್ತದಂತಂಬಂಥದ್ದು ಅಧ್ಯಕ್ಷರದ್ದು ಮೊದಲು ಇತ್ತು. ಆದರೆ ಈಗ ಬರ್ತಕ್ಕಂಥ ರಿಕವರಿ ಮೇಲೆ ಅವ್ರಿಗೆ ಕೊಡ್ಲಿಕ್ಕೆ ಸರಳ ಇದೆ, ಅವ್ರು ಕೊಡ್ತಾರಂತ ನಮಗೆ ವಿಶ್ವಾಸ ಇದೆ. ಭಾಳ ಜನಕ್ಕೆ ಭಾಳ ಬ್ರ್ಯಾಂಡಿಂದ ಕರೀತಾರೆ ಜನರು. ಆದರೆ ನಾಗಮಾರಪಳ್ಳಿ ಪರಿವಾರಕ್ಕೆ ಪ್ರೋ ಪೀಪಲ್, ಪ್ರೋ ಫಾರ್ಮರ್ಸ್, ರೈತರ ಪರವಾಗಿರ್ತಕ್ಕಂಥ ಪರಿವಾರ ಅಂತ ಕರೀತಾರೆ. ಸಂತೋಷ ಆಗ್ತದೆ. ಅದೇ ರೀತಿಯಲ್ಲಿ ತಂದೆ ಗುರುಪಾದಪ್ಪ ನಾಗಮಾರಪಳ್ಳಿಯವರು 18ನೇ ತಿಂಗಳಲ್ಲೇ ಚಾಲೆಂಜ್ ಆಗಿ ತಗೊಂಡು ನಾರಂಜ ಸಕ್ಕರೆ ಸಹಕಾರ ಕಾರ್ಖಾನೆಯನ್ನು ಶುರು ಮಾಡಿದ್ರಿ. 24 ವರ್ಷದಿಂದ ಕುಸಿದು ಬಿದ್ದಿರಕ್ಕಂಥ ಸಕ್ಕರೆ ಸಹಕಾರ ಕಾರ್ಖಾನೆ 18 ತಿಂಗಳಲ್ಲಿ ಚಾಲೆಂಜ್ ಮಾಡಿ ತರಿಸಿ ಸತತವಾಗಿ 25 ವರ್ಷದಿಂದ ಇವತ್ತು ಶುಗರ್ ಫ್ಯಾಕ್ಟ್ರಿಯನ್ನು ನಡೆಸ್ಕೊಂಡು ಯಶಸ್ವಿಯಾಗಿ ಜನರ ಪರವಾಗಿ ಮಾಡ್ತಕ್ಕಂಥ ಕೆಲಸ ಇವತ್ತು ಗುರುಪಾದಪ್ಪ ನಾಗಮಾರಪಳ್ಳಿ ಅವರು ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ, ರೈತರಿಗೆ, ಬಡವರಿಗೆ, ಪರಿಶಿಷ್ಟರಿಗೆ, ಹಿಂದುಳಿದವರಿಗೆ, ಮಹಿಳೆಯರಿಗೆ ಇವತ್ತು ಜಿಲ್ಲೆಯಲ್ಲಿ ಯಾರ ಕಾಳಜಿಯಿಂದ ಕೆಲಸ ಮಾಡಿದ್ದಾರೆ ಅಂದರೆ ಅದು ಸನ್ಮಾನ್ಯ ಗುರುಪಾದಪ್ಪ ನಾಗಮಾರಪಳ್ಳಿ, ಪೂಜ್ಯ ನಾಗಮಾರಪಳ್ಳಿ ಅಂತ ನಾವು ಮರಿಬಾರ್ದು. ಅವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಲ್ಲೇ ತಂದೆ ಗುರುಪಾದಪ್ಪ ನಾಗಮಾರಪಳ್ಳಿಯವರ ನಂತರ ಉಮಾಕಾಂತ್ ನಾಗಮಾರಪಳ್ಳಿಯವರು ಭಾಳ ಯಶಸ್ವಿಯಾಗಿ ರೈತರ ಆಶೀರ್ವಾದದಿಂದ, ರೈತರ ಸಹಕಾರದಿಂದ ಯಶಸ್ವಿಯಾಗಿ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನು ನಡೆಸ್ಕೊಂಡ್ಬಂದು ತಮ್ಮೆಲ್ಲರ ಆಶೀರ್ವಾದದಿಂದ ಈ ಸರ್ತಿ ತಾವೆಲ್ಲ ರೈತರು ಒಂದು ಭಾಳ ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಹಾಕಿದ್ರು. ಫ್ಯಾಕ್ಟ್ರಿ ಈ ಹಂಗಾಮಿಯನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಫ್ಯಾಕ್ಟ್ರಿ ನಡೀತಾ ಇದೆ. ಆಗಲೇ 1.5 ಲಕ್ಷ ಟನ್ನು ಇವತ್ತಿಗೆ ಕ್ರಷ್ ಮಾಡಿದ್ದೀವಿ. ರಿಕವರಿನೂ ಹೆಚ್ಚಿಗೆ ಬರ್ತಾ ಇದೆ. ಹೋದ ವರ್ಷದ ಕಿಡನೂ ಜಾಸ್ತಿ ಈ ಸರಿ ರಿಕವರಿ ಬರ್ತಾ ಇದೆ. ರೈತರ ಕಡೆಯಿಂದ ನನಗೆ ನಿತ್ಯ ಫೋನ್ ಬರ್ತಾಯಿತ್ತು. ಸಿದ್ದರಾಮಪ್ಪ ಮಾಮ ಅವರು ಫೋನ್ ಮಾಡ್ತಾಯಿದ್ರು ರೈತ ಸಂಘದಿಂದ, ಮಲ್ಲಿಕಾರ್ಜುನ್ ಮಾಮ ಅವರು ರೈತ ಸಂಘದಿಂದ ಫೋನ್ ಮಾಡ್ತಾಯಿದ್ರು. ಆ ಹಳ್ಳಿಗಳಿಂದ ಸುಮಾರು 438 ಹಳ್ಳಿಗಳಿದ್ದಾವೆ. ಅಲ್ಲಿಂದ ರೈತರು ತಂದೆ ಗುರುಪಾದಪ್ಪ ನಾಗಮಾರಪಳ್ಳಿಯವರ ಒಂದು ಪರಂಪರೆ ಇತ್ತು. ಆ ಪರಂಪರೆ ಏನಂದರೆ ಪ್ರತಿ ಸರ್ತಿ ಅವರು ಹಬ್ಬ ಬಂದಾಗ 1 kg ಸಕ್ಕರೆ ಕೊಡ್ತಾಯಿದ್ರು. ತಾವು ಆ ಪರಂಪರೆಯನ್ನು ಮತ್ತೆ ಶುರು ಮಾಡಿ ಮತ್ತೆ ನಮಗೆ ಸಕ್ಕರೆ ಕೊಡಿ, ಹಬ್ಬಕ್ಕೆ ಕೊಡಿ. ನಾನಂದೆ ಆಯಿತು ಕೊಡೋಣ ಅಂಥೇಳಿ ನಾವೆಲ್ಲ ವಿಚಾರ ಮಾಡಿ ನಮ್ಮ ಆಡಳಿತ ಮಂಡಳಿ, ನಮ್ಮದೆಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಡಿಸಿಷನ್ ತೊಗೊಂಡು ಹೌದು ಆ ಪರಂಪರೆಯನ್ನು ಮುಂದೆ ಮಾಡೋಣ. ಮತ್ತು ಬರ್ತಕ್ಕಂಥ ದಿವಸದಲ್ಲಿ ಸಂಕ್ರಾಂತಿಗೆ ಒಂದು ಸಿಹಿ ಕೊಡೋಣ.
ಸಂಕ್ರಾಂತಿಗೆ ಸಿಹಿ ಕೊಡೋಣ ಅಂತಕ್ಕಂಥ ಒಂದು ನಿರ್ಧಾರವನ್ನು ತಗೊಂಡು ನಮ್ಮದೆಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸು ನಾವೆಲ್ಲ ಕಲ್ತ್ಬಿಟ್ಟು ರೈತ ಸಂಘದವರೆಲ್ಲ ಹಿಡ್ಗಳೆಲ್ಲ ಹೇಳಿದ್ದು, ರೈತರದ್ದು ಕೋರಿಕೆನೂ ಇತ್ತು. ನಮಗೊಂದೊಂದು ಕೆ ಜಿ ಸಕ್ಕರೆ ಕೊಡ್ತಿದ್ರು ಪ್ರತಿ ಸರಿ ಅಂತ. 1 ಟನ್ಗೆ 1 ಕೆ ಜಿ ಸಕ್ಕರೆ ಕೊಡ್ತಕ್ಕಂಥ, 100 ಟನ್ ಹಾಕಿದವ್ರಿಗೆ 1 ಕ್ವಿಂಟಲ್ ಸಿಗ್ತಕ್ಕಂಥದ್ದು, 500 ಟನ್ ಹಾಕಿದವ್ರಿಗೆ 5 ಕ್ವಿಂಟಲ್ ಸಿಗ್ತಕ್ಕಂಥದ್ದು. ಬಡವ ರೈತರು ಅರ್ಧ ಎಕರೆ 50 ಟನ್ ಹಾಕಿದವರು 50 ಕೆ ಜಿ ಸಕ್ಕರೆ ಸಿಗ್ತಕ್ಕಂಥದ್ದು. ಆದರೆ ರೈತರಲ್ಲೇ ನನ್ನ ಕಡೆ ಸಕ್ಕರೆ ಸಿಗ್ತಾ ಇದೆ, ನಮ್ಮೆಲ್ಲರೂ ಸಕ್ಕರೆ ಸಿಗ್ತದೆ. ಹಬ್ಬ ಇದೆ ಸಂಕ್ರಾಂತಿ, ತಾವು ಹಿರುಗಳಿರ್ತಾರಲ್ಲ, ಪೂಜೆ ಮನೇಲಿ ಹಿರುಗಳಿಗೆ ಸಕ್ಕರೆ ನೆವದಿ ತೋರ್ರಿ, ಮನೆ ದೇವ್ರಿಗೆ ತೋರ್ರಿ, ತಾವು ಲಡ್ಡು ತಿನ್ನಿರಿ, ಆಜು ಬಾಜು ನಮ್ಮ ಮನೆಯವ್ರಿಗೂ ಲಡ್ಡು ಕೊಡ್ರಿ. ಲಡ್ಡು ಮಾಡಿದ್ರೆ ನಮಗೂ ತಂದು ಕೊಡುವಂಥ ನಮಗೂ ತಂದು ಕೊಡಿ ಅಂತ ತಮ್ಮಲ್ಲಿ ಕಳಕಳೆ ವಿನಂತಿ. ತಾವೆಲ್ಲರ ಆಶೀರ್ವಾದದಿಂದ ಇನ್ನೂ ಒಳ್ಳೆ ರೀತಿಯಲ್ಲಿ ರೈತರು ಒಂದು ಅಪಾರ ನಂಬಿಕೆ ಅನ್ನೋದು ಇಟ್ಕೊಂಡಿದ್ದಾರೆ ನಾಗಮಾರಪಳ್ಳಿ ಪರಿವಾರದ ಮೇಲೆ. ಆ ನಂಬಿಕೆ ಅನ್ನೋದು ಉಳಿಸ್ಕೊಂಡು ಹಗಲು ರಾತ್ರಿ ನಿಷ್ಠೆಯಿಂದ ಒಂದು ಕೆಲಸ ಮಾಡಿಕೊಂಡು ಇರ್ತಕ್ಕಂಥ ಫ್ಯಾಕ್ಟ್ರಿ ಕೆಪಾಸಿಟಿನೂ ಏನಾಗಿದೆ, ನಾವು ಆಗಲೇ 45 ದಿವಸ ತಡ ಮಾಡಿ ಶುರು ಮಾಡಿದ್ದೀವಿ ಫ್ಯಾಕ್ಟ್ರಿ. ಈ ಫ್ಯಾಕ್ಟ್ರಿನೂ ಈಗ ಜಲ್ದಿ ಆದರೂ ಕೂಡ ನಾವು ಹೋದ ವರ್ಷಕ್ಕೆ ಈ ವರ್ಷ ಈ ತಡ ಮಾಡಿದ್ರು ಕೂಡ 5,000 ಟನ್ ಎಕ್ಸ್ಟ್ರಾ ಖರ್ಚು ಮಾಡಿದ್ದೀವಿ. 1.5 ಲಕ್ಷ ಇವಾಗ ರೀಚ್ ಆಗ್ತಾ ಇದ್ದೀವಿ. ರಿಕವರಿನೂ 0.67% ಜಾಸ್ತಿ ಬರ್ತಾ ಇದೆ. ರಿಕವರಿ ಆ್ಯಾವ್ರೇಜ್ ರಿಕವರಿ 10.52 ಇಂದ ಆ್ಯಾವ್ರೇಜ್ ರಿಕವರಿ 9.67 ತೊಗೊಂಡಿದ್ವಿ. ಹೋದ ವರ್ಷ 9.37. ಈ ಸರಿ ರಿಕವರಿನೂ ಜಾಸ್ತಿ ಬರ್ತದೆ. ಫ್ಯಾಕ್ಟ್ರಿ ಕೆಪಾಸಿಟಿ ಬಂದು 2,500 ಮೆಟ್ರಿಕ್ ಟನ್ ಇದೆ. ಇವತ್ತು 3,000 ಕ್ರಶ್ ಮಾಡ್ತಾ ಇದ್ದೀವಿ. ಕಬ್ಬು ಬೆಳೆಗಾರರು ಜಾಸ್ತಿ ಆಗಿದ್ದಾರೆ. ಕಬ್ಬು ಬೆಳೆಗಾರರಿಗೆ ಎಲ್ಲರೂ ಇಲ್ಲೇ ಹಾಕಬೇಕು, ನಾಗಮಾರಪಳ್ಳಿಯವರು ಚೇರ್ಮನ್ ಆಗಿದ್ದಾರೆ ಅಂದರೆ ನಾವೆಲ್ಲರೂ ಕಬ್ಬು ಇಲ್ಲೇ ಹಾಕಬೇಕು ಅಂತ ಒಂದು ಆಸೆ ಆಗಿದೆ. ಅದಕ್ಕಾಗಿ ಫ್ಯಾಕ್ಟ್ರಿ ಇರ್ತಕ್ಕಂಥ ಕೆಪಾಸಿಟಿ ಇವತ್ತೇನು 2,500ದಿಂದ ಒಂದು 4,000-5,000 ಟನ್ ಮಾಡೋಂಗೆ. ಯಾಕಂದರೆ ಮುಂದಿನ ಸರಿ ಕಬ್ಬು ಜಾಸ್ತಿ, ರೈತರು ಮತ್ತು ಕಷ್ಟಕ್ಕೆ ಬೀಳಬಾರ್ದು. ಆ ಒಂದು ಮುಂದಾಲೋಚನೆ ಯೋಚನೆ ಅನ್ನೋದು ಇಟ್ಕೊಂಡು ಈಗಲೇ ಸೀಸನ್ ಮುಖ್ಯವಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ಮುಂದಿನ ಸರಿಯಷ್ಟಲ್ಲಿ ನಾವು ರೈತ ಸಂಘದವರು, ಮಲ್ಲಿಕಾರ್ಜುನ ಸ್ವಾಮಿಗಳಾಗಲಿ, ಸಿದ್ದರಾಮಯ್ಯ ಮಾಮವರಾಗಲಿ, ನಾವು ಡಿ ಸಿ ಅವ್ರ ಮುಖಾಂತರ ಸರ್ಕಾರಕ್ಕೂ ಕೂಡ ಪತ್ರ ಬರೆದಿದ್ವಿ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿ, ರೈತರಿಗೆ ತಾವು ಹೇಗೆ ಉದ್ದು ಹೆಸರಿಗೆ 500 ರೂಪಾಯಿ ಹಾಕಿದ್ರಿ ಹಾಗೆ ಕಬ್ಬು ಬೆಳೆಗಾರರು ಇಲ್ಲಿ ಕರ್ನಾಟಕದಲ್ಲಿ 1 ಕೋಟಿ ಕಬ್ಬು ಬೆಳೆಗಾರರಿದ್ದಾರೆ. ಆ 1 ಕೋಟಿ ಕಬ್ಬು ಬೆಳೆಗಾರರಿಗೆ ನೀವು ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ಏನಂತಂದರೆ ತಾವು ಮಿನಿಮಮ್ ಸಪೋರ್ಟ್ ಪ್ರೈಸ್, ಬೆಂಬಲ ಬೆಲೆ ಕೊಡ್ತಕ್ಕಂಥ ಒಂದು ಮಾಡಿ ಅಂತೇಳಿ ತಮ್ಮೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ನಾವು ಡಿ ಸಿ ಅವ್ರ ಮುಖಾಂತರ ಪತ್ರನೂ ಕೊಟ್ಟಿದ್ದೀವಿ. ಶಿಲ್ಪಾ ಶರ್ಮಾ ಅವರು ಡಿ ಸಿ ಅವ್ರ ಮುಖಾಂತರ ಪತ್ರನೂ ಕೊಟ್ಟಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಪತ್ರನೂ ಮುಟ್ಟಿದೆ. ಅವರು ಕೂಡ 40ರಿಂದ 41 ರೂಪಾಯಿವರೆಗೂ ರೇಟ್ ಅನ್ನೋದು ಕ್ಯಾಪ್ ಮಾಡ್ತೀವಿ, ಶುಗರ್ ರೇಟ್ ಅನ್ನೋದಕ್ಕಂತ ಮಾತಾಡಿದ್ದಾರೆ. ಆ ಒಳ್ಳೆ ರೇಟ್ನ ಕ್ಯಾಪ್ ಮಾಡಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮಾಡಿದ್ರೆ ಬರ್ತಕ್ಕಂಥ ದಿವಸದಲ್ಲಿ ರೈತರಿಗೂ ಇನ್ನು ಹೆಚ್ಚಿನ ಮಟ್ಟಿಗೆ ಇನ್ನು ಜಾಸ್ತಿ ಬೆಲೆ ಕೊಡ್ತಕ್ಕಂಥ ಕೆಲಸ ಫ್ಯಾಕ್ಟ್ರಿ ಅವ್ರ ಕಡೆಯಿಂದಲೂ ಆಗ್ತದೆ. ಫ್ಯಾಕ್ಟ್ರಿನೂ ಉಳಿಬೇಕು, ರೈತರಿಗೂ ಅನುಕೂಲ ಆಗಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡು ಬರ್ತಕ್ಕಂಥ ಸೀಸನಲ್ಲೂ ಕೂಡ ಇನ್ನು ಹೆಚ್ಚಿನ ಮಟ್ಟಿಗೆ ಈಗ ಕೆಲವು ವೆರೈಟಿಗಳಿದ್ದಾವೆ. ರೈತರನ್ನು ಕಳಕಳೆ ವಿನಂತಿ, ಕೆಲವು ಭಾಗದಲ್ಲಿ ಬೆಳಗಾಮಲ್ಲಿ ಆ ಕಡೆ, ಕೆಲವು ಬಿಜಾಪುರ ಆ ಕಡೆ ಭಾಗದಲ್ಲಿ 265 ಎಲ್ಲ ಬ್ಯಾನ್ ಮಾಡಿದ್ದಾರೆ. ಇನ್ನು ರೈತರು ಅದು ಎಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ. ರೈತರು ಕೂಡ ಇಲ್ಲಿ ಬರ್ತಕ್ಕಂಥ GB ಒಂದು ಡಿಸಿಷನನ್ನು ತಗೊಂಡು ಕೆಲವು ವೆರೈಟಿಗಳನ್ನ ಬ್ಯಾನ್ ಮಾಡಿ ಒಳ್ಳೆ ವೆರೈಟಿ ಹಾಕ್ಕೊಂಡು 4 ಫೀಟ್ ಜಾಗ ಅನ್ನೋದು ಬಿಟ್ಕೊಂಡು ಮಾಡಿಕೊಂಡ್ರೆ ಮಷೀನ್ ಹಚ್ಚಿ ಜಲ್ದಿ ಕಟ್ಟಿಂಗ್ ತೊಗೊಂಡು ಹೋಗ್ಬೋದು. ಈಗ ತಮಗೂ ಗೊತ್ತಿದೆ, ಈಗ ಲೇಬರ್ಸು ಸಿಗ್ತಾ ಇಲ್ಲ ಜಲ್ದಿ. ಆದರೆ ಒಂದೇ ಸರಿಗೆ ಲೋಡು ಎಲ್ಲರೂ ನವಂಬರ್ ಡಿಸೆಂಬರ್ಲೇ ಎಲ್ಲರದು ಸೀಸನ್ ಇರ್ತದೆ. ಸೀಸನ್ ಎಲ್ಲರೂ ನವಂಬರ್ ಡಿಸೆಂಬರ್ಲೇ ಮಾಡಿರ್ತಾರೆ. ಫ್ಯಾಕ್ಟ್ರಿ ಕನ್ಸ್ಯೂಮ್ ಮಾಡೋ ಕೆಪಾಸಿಟಿ ಎಷ್ಟಿದೆ? ಕನ್ಸ್ಯೂಮ್ ಮಾಡೋ ಕೆಪಾಸಿಟಿ ಇಷ್ಟಿದೆ, ಆದರೆ ಕಬ್ಬಿಗೆ ಇಷ್ಟಿದೆ. ಅದಕ್ಕಾಗಿ ನವಣಿನೂ ತಾವು ಅಕ್ಕಪಕ್ಕ ನೋಡ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಮಂತ್ಲಿ ವೈಸ್ ನವಣಿಗಳು ಹಾಕ್ಕೊಂಡ್ರೆ ಎಲ್ಲರದು ಕಬ್ಬು ತೊಗೊಂಡು ಹೋಗ್ಬೋದು. ಅಷ್ಟು ಫ್ಯಾಕ್ಟ್ರಿಗಳು ಪೂರೈಕೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ಬೋದು ಅಂತಕ್ಕಂಥ ಮಾತು ನಾವು ಮಾಡಿದ್ವಿ. ಈಗಾಗಲೇ ಮೊನ್ನೆ ಕೂಡ ನಾನು ಶುಗರ್ ಕಮಿಷನರ್ ಅವ್ರಿಗೆ ಭೇಟಿಯಾಗಿ ಈಗ ಕೇಂದ್ರ ಸಚಿವರಿಗೂ ಕೂಡ ಭೇಟಿ ಆಗ್ತಾಯಿದ್ದೀನಿ. ನಮ್ಮ ಸಹಕಾರ ಸಕ್ಕರೆ ಕಾರ್ಖಾನೆಗೆ ತಾವು ಆರ್ಥಿಕವಾಗಿ ಅನುಕೂಲ ಮಾಡಿಕೊಡ್ಬೇಕು ಅಂತ KKRDBಯಿಂದನೂ ಫಂಡ್ ಮಾಡಿಕೊಡಿ. ಈಗ ನೋಡಿ ಬೀದರಿಂದ ಪ್ಲೇನ್ ಹೋಗ್ತಾ ಇದೆ. ಪ್ಲೇನ್ಗೆ KKRDBಯಿಂದ ಪ್ರತಿದಿನ ಇಷ್ಟು 2-2.5 ಲಕ್ಷ ಬರ್ತಾ ಇದೆ. ರಸ್ತೆ ನಿರ್ಮಾಣಕ್ಕೆ, ರೋಡ್ಗೆ, ಚರಂಡಿಗೆ, ಅದಕ್ಕೆ ಇದಕ್ಕೆ ಅಂತೇಳಿ 5,000 ಕೋಟಿವರೆಗೂ ಖರ್ಚು ಮಾಡ್ತಾ ಇದ್ದಾರೆ. ನೀವು ಈ ಥರ ಸಕ್ಕರೆ ಕಾರ್ಖಾನೆ ಈ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ 2 ಶುಗರ್ ಫ್ಯಾಕ್ಟ್ರಿ, ಒಂದು ಮಹಾತ್ಮ ಗಾಂಧಿ ಸಕ್ಕರೆ ಸಹಕಾರ ಕಾರ್ಖಾನೆ, ಒಂದು ನಾರಂಜ ಸಕ್ಕರೆ ಸಹಕಾರ ಕಾರ್ಖಾನೆ, ಈ ಭಾಗಕ್ಕೆ ಇರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳಿಗೆ. ಸೊ ಅವ್ರ ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ಕೂಡ ಒಂದು ಏಡ್ ಕೊಟ್ಟು ಇಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ತಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಎಲ್ಲ ಹಿರಿಯರಲ್ಲಿ ಇದಾದರೆ ರೈತರ ಜೀವನ ಮಾಡಿ ಬಂಗಾರ ಆಗ್ತದೆ. ರೈತರು ತಮ್ಮ ಜೊತೆಗಿರ್ತಾರೆ. ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ.
ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.